ತಾವು ತಮ್ಮ ಮಾಧ್ಯಮದಲ್ಲಿ ಕವರ್ ಮಾಡ್ತಕ್ಕಂಥ ವಿಚಾರಗಳಲ್ಲಿ ಒಂದು ಸ್ಪೆಸಿಫಿಕ್ ಪೀರಿಯಡ್ನಲ್ಲಿ ಅರೌಂಡ್ 2 ವರ್ಷ ಪೀರಿಯಡ್ನಲ್ಲಿ ಜಾಸ್ತಿ ಹಣ ರಿಲೀಸ್ ಆಗಿದೆ, ಅದು ಒಂದು ನಮ್ಮ ಸೀನಿಯಾರಿಟಿ ಇರುತ್ತೆ ಅಥವಾ ಒಂದು ಡಿಸ್ಕ್ರಿಷನ್ನಲ್ಲಿ ಯಾರಿಗೆ ಪವರ್ ಇರುತ್ತೆ ಅದು ಮೀರಿ ಬೇರೆ ಯಾರೊಬ್ಬರು ಅಧಿಕಾರ ಚಲಾಯಿಸಿ ಈ ಥರ ಜಾಸ್ತಿ ಹಣ ಹೋಗಿದೆ ಅಂತ ಏನು ಹೇಳಿತ್ತು, ಆ ಪ್ರಕಾರ ಚೆಕ್ ಮಾಡಲಿಕ್ಕೆ ನಾವು ಒಂದು ಸಮಿತಿ ರಚನೆ ಮಾಡಿದ್ದೀವಿ. ಅದರಲ್ಲಿ 2 ವಿಚಾರಗಳು ಇರುತ್ತವೆ. ನಂಬರ್ 1, ಈ ಥರ ಫೈನಾನ್ಷಿಯಲ್ ಆಗಿ ರಿಲೀಸ್ ಮಾಡುವಾಗ ಹೆಚ್ಚು ಕಡಿಮೆ ಆಗಿ ಏನಾದರೂ ಪ್ರಾಥಮಿಕತೆ ನೀಡಿ, ಅಲ್ಲಿ ನಮ್ಮದು ಪ್ರಾಥಮಿಕತೆ ನೀಡಬೇಕಾದ್ರೆ ಒಂದು ಕ್ರಮ ಇದೆ, ಒಂದು ಕಮಿಷನರಿಂದ ಅಥವಾ ಯಾವ ಒಂದು ಅಪ್ರೂವಲಿಂದ ಆಗಬೇಕು. ಆ ಬರೆಯುವಾಗ ಕೂಡ ಏನು ಕರೆಕ್ಟಾಗಿ ಯಾವ ಕಾರಣದಿಂದ ಆಗಿದೆ ಇತ್ಯಾದಿ ಇದ್ದರೆ ಆ ಕ್ರಮ ಪ್ರಕಾರನೇ ಆಗಿದೆ ಅಥವಾ ಇಲ್ಲ, ಅಥವಾ ನಿಯಮ ಬಾಹಿರವಾಗಿ ಆದ್ಯತೆ ನೀಡಿ ರಿಲೀಸ್ ಆಗಿದೆ ಹಣ ಅಥವಾ ಇಲ್ಲ, ಅದು ಒಂದು ಫೈನಾನ್ಷಿಯಲ್ ವಿಚಾರ. 2ನೇದಾಗಿ ಈ ಕೆಲಸಗಳು ಏನಿದೆ ಅದು ಈಗಾಗಲೇ ಸುಮಾರು ತನಿಖೆಯಲ್ಲಿ ಎಲ್ಲ BBMPಯಲ್ಲಿ ಇರ್ತಕ್ಕಂಥ ಕೆಲಸಗಳು ತನಿಖೆಯಲ್ಲಿ ಇವೆ. ಸೊ ಇದನ್ನು ಕೂಡ ಅದಕ್ಕೆ ತನಿಖೆಯಲ್ಲಿ ಇದ್ದೇ ಇರುತ್ತದೆ, ಬಿಕಾಸ್ ಆ ಪೀರಿಯಡ್ನಲ್ಲಿ ಕವರ್ ಆಗೋಗುತ್ತದೆ. ಆದರೆ ಈ ರಿಲೀಸ್ಗೆ ಮತ್ತು ಕಳಪೆ ಕಾಮಗಾರಿಗೆ ಏನಾದರೂ ಸಂಬಂಧ ಇದೆಯೋ ಇಲ್ವೋ ಅಂತ. ಫಸ್ಟು ಏನಾದರೂ ರಿಲೀಸ್ ಮಾಡುವಾಗ ಕಾನೂನು ಬಾಹಿರವಾಗಿ ಕೆಲವು ಕೆಲಸ ಕಾಮಗಾರಿಗಳಿಗೆ ಬೇಗ ಆದ್ಯತೆ ನೀಡಿ ನಾವು ಮಾಡಿದ್ದೀವಾ, ನಿಯಮ ಬಾಹಿರವಾಗಿ ಮಾಡಿದ್ದೀವಾ ಒಂದು, ಅದು ಅದಕ್ಕೆ ಫೈನಾನ್ಷಿಯಲ್ನಲ್ಲಿ ಯಾರು ರೆಸ್ಪಾನ್ಸಿಬಲ್. ಈ ಎಲ್ಲ ಕೆಲಸಕ್ಕೆ ಯಾಕೆ ಮಾಡಲಿಕ್ಕೆ ಹೋದಾಗ ಏನಾದರೂ ಅಲ್ಲಿ ಕಳಪೆ ಕಾಮಗಾರಿಗಳಿಗೆ ರಿಲೀಸ್ ಆಗಿದೆಯೋ ಅಥವಾ ಇಲ್ಲ ಈ ಚೆಕ್ ಮಾಡಲಿಕ್ಕೆ ಒಂದು ನಮ್ಮ ಆಫೀಸರ್ಸ್ 3 ಆಫೀಸರ್ಸ್ IAS ಆಫೀಸರ್ಸ್ ಆ್ಯಂಡ್ 2 ಇಂಜಿನಿಯರ್ಸ್ಗೆ ಅಲ್ಲಿ ಹಾಕಿದ್ದೇವೆ. ಅವ್ರದ್ದು ರಿಪೋರ್ಟ್ ಏನು ಕೊಡ್ತಾರೆ ಆ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ. ಅಂದರೆ ಬಿಲ್ಗೆ ನಕಲಿ ಬಿಲ್ ಅಥವಾ ಏನೋ ಒತ್ತಡ ಇದೆ ಸರ್, ಎಲ್ಲ ಬ್ಲ್ಯಾಕ್ ಮೇಲ್ ಮಾಡಿರೋ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಅದೆಲ್ಲ ಚೆಕ್ ಮಾಡ್ತೀವಿ. ಆ ಬಿಲ್ನಲ್ಲಿ ಯಾವ ಕೆಲಸಕ್ಕಾಗಿ ಆಗಿದೆ, ಆ ಕೆಲಸ ಕಾಮಗಾರಿಗಳು ಕ್ಲಿಯರಾಗಿ ಅಪ್ರೂವಲ್ ಇತ್ತು ಅಥವಾ ಇಲ್ಲ, ಆ ಕಾಮಗಾರಿಗಳಿಗೆ ಹೇಗೆ ಸ್ಪಾಟ್ನಲ್ಲಿ ಹೇಗಿದೆ ಆ ಕಾಮಗಾರಿಗಳು ಅದೆಲ್ಲ ಚೆಕ್ ಮಾಡ್ತೀವಿ. ಈಗ ಏನಾಗಿದೆ, ಒಂದು ಸೈನ್ ಪೋಸ್ಟ್ ಅಂತ ಇತ್ತು, ಅವರಿಗೆ PPP ಮೋಡ್ನಲ್ಲಿ ನಮ್ಮ ಕಾನ್ಸ್ಟೇಬಲ್ಸ್ ಅಲ್ಲಿ ಕೂತ್ಕೊಳ್ತಾರೆ, ಟ್ರಾಫಿಕ್ ಕಾನ್ಸ್ಟೇಬಲ್, ಆ ಜಾಗದಲ್ಲಿ ದೊಡ್ಡ ಪ್ರಮಾಣಕ್ಕೆ ಒಂದು 160 ಅಥವಾ ಏನೋ ಸ್ಕ್ವೇರ್ ಫೀಟ್ಗೆ ಅಥವಾ ಏನೋ ಇತ್ತು, ನಮಗೆ ನೆನಪಿಲ್ಲ, ಅಷ್ಟು ದೊಡ್ಡ ಪ್ರಮಾಣಕ್ಕೆ ಒಂದು ಅಡ್ವರ್ಟೈಸ್ಮೆಂಟ್ ಹಾಕಬೇಕು ಅಂತ ಅಧಿಕಾರ ಬಂದಿತ್ತು. ಆ ಸ್ಪಾಟ್ಗೆ ಹಾಕ್ಲಿಕ್ಕೆ ಹೋದಾಗ ಟ್ರಾಫಿಕ್ ಪೊಲೀಸ್ ಇಲ್ಲಿ ಇಲ್ಲ, ಎಷ್ಟು ಮೀಟರ್ ದೂರ ನೀವು ಆಗಬೇಕು ಅಂತ ಆಯಿತು. ಅದಕ್ಕೆ ಅದು ಸ್ಟಾಪ್ ಆಗಿತ್ತು. ದೆನ್ ಅದರಲ್ಲಿ ಕೂಡ ಅವರು ಕೋರ್ಟ್ಗೆ ಹೋದರು, ನಮಗೆ PPP ಪ್ರಕಾರ ಕೊಟ್ಟಿದ್ದಾರೆ, ಜಂಕ್ಷನ್ಗೆ ನಾನು ನೋಡಿಕೊಂಡು ಕೋರ್ಟ್ ಮಾಡಿದ್ದೀವಿ, ಈಗ ನೀವು ನಮಗೆ ದೂರ ಹೋಗಬೇಕು ಅಂತ ಹೇಳ್ತೀರಿ, ಬಟ್ ಅದು ಸಹ ದೂರ ಹೋಗ್ತೀನಿ ಅಷ್ಟು ದೂರ ಹೋಗ್ತೀನಿ ಅಂತ ಹೇಳಿದ್ರು. ಆಮೇಲೆ ಅಷ್ಟು ಉದ್ದಾಗಲ ಒಂದೇ ಮಾಡ್ಲಿಕ್ಕೆ ಹೋದರೆ ಅದು ಅಸಹ್ಯ ಕಾಣ್ತದೆ ಮತ್ತು ಟ್ರಾಫಿಕ್ಗೆ ತೊಂದರೆ ಉಂಟಾಗ್ತದೆ ಅಂತ ಹೇಳಿ ಕೋರ್ಟ್ ಮುಂದೆ ನಾವು ಕಾಂಪ್ರಮೈಸ್ ಮಾಡಿ 4 ಸಣ್ಣದಲ್ಲಿ ಕನ್ವರ್ಟ್ ಮಾಡಿಬಿಡ್ಲಿ ಅಂತ ಹೇಳಿ ಮಾಡಿದ್ದೇವೆ. ಆದರೆ ಆ ಸ್ಪಾಟ್ ಎಲ್ಲಿ ಇರಬೇಕು ಅಂತ ಅದು ಅದರಲ್ಲಿ ಇಲ್ಲ. ಸ್ಪಾಟ್ಗಾಗಿ ಯಾವ ಸ್ಪಾಟ್ಗೆ ಹಾಕಬೇಕು, ಎಂಥದ್ದು ಸ್ಟ್ರಕ್ಚರ್ ಇರಬೇಕು, ಅದಕ್ಕಾಗಿ ನಮ್ಮ ನಿಯಮ ಪ್ರಕಾರ ವಾಪಸ್ ನಮ್ಮಿಂದನೇ ಅಪ್ರೂವಲ್ ಪಡೆಯಬೇಕಾಗಿತ್ತು. ಅಪ್ರೂವಲ್ ಪಡೆಯದೇ ಇರುವುದರಿಂದ ಅವರು ಯಾವ ಮನಸ್ಸಿಗೆ ಬರೆದಂತೆ ಮಾಡ್ಲಿಕ್ಕೆ ಹೋದಾಗ ಕೆಲವು ಆಕ್ಷೇಪಣೆಗಳು ತಮ್ಮ ಕಡೆಯಿಂದನೇ ಬಂತು, ಮಾಧ್ಯಮದಲ್ಲಿನೂ ಬಂತು. ಹೀಗಾಗಿ ನಾವು ಅದಕ್ಕೆ ಮೇಲೆ ನೋಡ್ಲಿಕ್ಕೆ ಹೋದಾಗ ಈ ಪ್ರಕಾರ ಕರೆಕ್ಟ್ ಕೊಡ್ತೀವಿ ಅಂತ, ಬಟ್ ಎಲ್ಲಿ ಕೊಡ್ತೀವಿ ಅಂತ ನಾವು ಹೇಳದೇ ಇರುವುದರಿಂದ ಅವರು ಅಪ್ರೂವಲ್ ಪಡೆಯಬೇಕಾಗಿತ್ತು ಇಂಡಿವಿಜುವಲ್. ಇದಕ್ಕಾಗಿ ಅವರಿಗೆ ನೋಟಿಸ್ ಕೊಟ್ಟಿದ್ದೀವಿ. ಅವರೇನೋ ಕಾನೂನು ನಮಗೆ ನೋಟಿಸ್ ಕಾನೂನು ಬಾಹಿರವಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಕೋರ್ಟ್ಗೆ ಹೋಗಿದ್ದಾರೆ. ಅದರಲ್ಲಿ ವ್ಯಾಜ್ಯ ನಡೀತಾ ಇದೆ. ಚೆಕ್ ಮಾಡ್ತೀವಿ, ತೆರವು ಮಾಡೋಕೆ ನೋಟಿಸ್ ಹಾಂ, ತೆರವು ಮಾಡಿ ನಮಗೆ ಅಪ್ರೂವಲ್ ಪಡೆಯಬೇಕು ಅಂತ ಹೇಳಿದ್ದೀವಿ. ನಮಗೆ ಅಪ್ರೂವಲ್ ಪಡೆದ್ಬಿಟ್ಟೆ ಹಾಕಬೇಕು. ಅವರು ಅಲ್ಲ, ಅಪ್ರೂವಲ್ ಅವರು ಕೊಟ್ಬಿಟ್ರು. TEC ಅವರು ಏನೋ ನೀವು ಇಷ್ಟು ಹಾಕ್ಬೋದು ಅಂತ ಕೊಟ್ಟಿದ್ದಾರೆ, ಅದು ಯಾವ ಜಾಗಕ್ಕೆ ಹಾಕಬೇಕು ಇತ್ಯಾದಿ ಅವ್ರನ್ನೂ ಕೂಡ ಬರ್ದಿಲ್ಲ. ಅದಕ್ಕಾಗಿ ಅವ್ರು ಹೇಳ್ತಾರೆ ನನಗೆ TEC ಹೇಳಿದ್ದಾರೆ ನಾನು ಹಾಕ್ಬಿಟ್ಟಿದ್ದೀನಿ ಅಂತ, ಇಷ್ಟು ದೂರ ಇಡಬೇಕು ಅಂತ ಹೇಳಿ ಒಂದು ಕಂಡೀಷನ್ ಕೊಟ್ಟರು. ಅದರಲ್ಲಿ ನಮಗೆ ಪ್ರತಿಯೊಂದು ಸ್ಪಾಟ್ ತೋರಿಸ್ಬೇಕು ಅಂತ ಕೊಡದೇ ಇರುವುದರಿಂದ ಅವ್ರದ್ದು ತಪ್ಪಾಗಿದೆ. TEC ಇಂಜಿನಿಯರ್ದು ತಪ್ಪಿದೆ. ಅವರಿಗೆ ಆ ಟೈಮ್ ಕೊಡುವಾಗಲೇ ಪ್ರತಿಯೊಂದು ಸ್ಪಾಟ್ ನೋಡ್ಕೊಂಡೇ ಕೊಡಬೇಕಾಗಿತ್ತು. ಅವ್ರು ಹಾಕ್ಬೋದು, ಬಟ್ ಜಾಗ ಯಾವುದು ಅಂತ ಹೇಳಿಲ್ಲ. ಆ ಕಾರಣಕ್ಕೆ ತಪ್ಪಾಗಿರೋ ಜಾಗದಲ್ಲಿ ಹೌದು ಸರ್. ಇದು ಮಲ್ಲೇಶ್ವರಂ BBMP ಗ್ರೌಂಡ್ ಇತ್ತಲ್ಲ ಸರ್, ಗೇಟ್ ಕೇಸು. ಸೊ ಆ 1 ವರ್ಷದಿಂದ ನಿರ್ವಹಣೆಗೆ ಮೇಂಟೆನೆನ್ಸ್ಗೆ BBMP ಟೆಂಡರ್ ಆಗಿಲ್ಲ ಅಂತ ವಿಚಾರ ಸರ್. ಯಾಕೆ ಮಾಡಿಲ್ಲ? ಅರ್ಥ ಮಾಡ್ಕೊಡ್ತೀವಿ. ಈಗ ಫಸ್ಟ್ ಲಾಸ್ಟ್ ಬಿಲ್ ನೋಡಿ 23/5ಗೆ ಹಾಕಿದ್ದಾನೆ.